ಕೊಂಡು ಸಮುದ್ರ ಅಲ್ಲೇ ನೋಡ್ತೀವಿ, ಒಂದು ಗೆನ್ನ ಆಯ್ತು ಊರು. ಜೀವನದಲ್ಲಿ ಯಾರು ಶಾಶ್ವತ ಅಲ್ಲ, ಯಾರು ಶಾಶ್ವತ ಅಲ್ಲ. ಅದರಲ್ಲಿ ಕೊನೆ ಗಂಟ ನಿನ್ನ ಜೊತೆ ಇರ್ತೀನಿ, ಇನ್ನು ಬಿಟ್ಟು ಹೋಗ್ತೀನ, ಈ ಥರ ಕೇಳ್ತಾರಲ್ಲ, ಅವ್ರನ್ನ ಯಾವತ್ತೂ ನಂಬಕ್ಕೆ ಹೋಗ್ಬೇಡಿ. ಅವರೇ ಫಸ್ಟ್ ನಿಮ್ಮನ್ನ ದೂರ ಮಾಡ್ತಾರೆ. ಹಾಯ್, ಹಲೋ, ನಮಸ್ತೆ, ವೆಲ್ಕಮ್ ಟು ಅಲೆಮಾರಿ ಕನ್ನಡಿಗ. ಗುರುಗಳೇ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬೆಳಗ್ಗೆ ಎದ್ದು ನೋಡಿದ್ರೆ ನೀರು ತುಂಬ್ಕೊಂಡು ಹಳೆ ಆಗೈತೆ. ಸಮುದ್ರನೇ ಆಗೋಗ್ಬಿಟ್ಟಿದೆ. ಬೆಳಗ್ಗೆ ಎದ್ದು ನೋಡಿದ್ರೆ ಈ ಥರ ಇದೆ ಗೂರು. ಖುಷಿಯಿಂದ ಹೊರಗಡೆ ಬಿಟ್ರೆ ಮಳೆನೋ ಮಳೆ. ಯಾವ ಲೆವೆಲಿಗೆ ಮಳೆ ಹೊಡೆದಿದೆ ಅಂದರೆ ಆಗ್ತಿಲ್ಲ ಗುರು. ಹೆಂಗೆ ಹೇಳಿ ನಿಮಗೆ, ಏರ್ಪೋರ್ಟ್ನ ಒಂದು ಸತಿ ತೋರಿಸ್ತೀನಿ. ಏರ್ಪೋರ್ಟ್ ಸ್ಥಿತಿಗತಿಗಳನ್ನ ನೋಡಿ, ಏರ್ಪೋರ್ಟ್ ಸ್ಥಿತಿಗತಿಗಳನ್ನ. ಏರ್ಪೋರ್ಟ್ಲೆ ಈ ಲೆವೆಲಿಗೆ ನೀರು ನಿಂತಿದೆ ಅಂದರೆ ಹೇಗೆ ಮಳೆ ಹೊಡೆದಿರ್ಬೋದು. ಅಷ್ಟು ಮಳೆ ಇವತ್ತು ಹೊಡೆದಿದೆ ಇಲ್ಲಿ. ಹೊರಗಡೆ ಹೋಗ್ಬೇಕು, ಹೊರಗಡೆ ದುಡಿಯೋಕೆ ಹೋಗ್ಬೇಕು ಅನ್ನೋರಿಗೆ ನಾನು ಹೇಳೋದು ಒಂದು ಮಾತು: ಹೊರಗಡೆ ಬನ್ನಿ, ದುಡೀರಿ, ಅದು ನಿಮ್ಮ ಇಷ್ಟ, ನಿಮಗೆ ಬಿಟ್ಟದು. ಆದರೆ ಬರುವಾಗ ದೇಶ ಹಾಗಿರುತ್ತೆ, ಕೆಲಸ ಹೀಗಿರುತ್ತೆ, ಈ ಥರ ಯೋಚನೆ ಮಾಡ್ಕೊಂಡು ಯಾವತ್ತೂ ಯಾರೂ ಯಾವುದೇ ದೇಶಕ್ಕೆ ಹೊರಗಡೆ ಹೋಗೋಕೆ. ಯಾಕಂದರೆ ನಿಮ್ಮ ಕನಸು, ಅದರಲ್ಲಿ ಇಟ್ಟಿರೋ ಕನಸು ಮತ್ತು ನಿಮ್ಮದೊಂದು ಇದಿರುತ್ತಲ್ವ, ಒಂದು ಯೋಚನೆ, ಅದೆಲ್ಲ ಹಾಳಾಗುತ್ತೆ. ಯಾವತ್ತು ಯೋಚನೆ ಇಡಬೇಡಿ ಹೊರಗಡೆ ಬರೋದು ಹೇಗಿರುತ್ತೆ ಹಿಂಗಿರುತ್ತೆ ಅಂತ. ಹೆಂಗೂ ಇರಲ್ಲ ಗುರು. ಹೊರ ದೇಶ ಅಂತ ಹೇಳೋದಷ್ಟೇ. ಹೊರ ದೇಶದಲ್ಲಿ ನಾವು ನೋಡೋದಿರೋಂಥ ತುಂಬ ವಿಷಯಗಳು, ಕಷ್ಟಗಳು ಇರ್ತವೆ, ತುಂಬ ಕಷ್ಟ. ಸೊ ಕಷ್ಟಪಟ್ಟು ಬದುಕ್ತೀನಿ ಅಂತ ಆಸೆ ಇದ್ದಾಗ ಯಾವ ಕೆಲಸ ಬೇಕಾದ್ರೆ ಮಾಡ್ಬೋದು. ಅದಕ್ಕೆ ಬನ್ನಿ. ನ್ಯೂಟ್ರಿಷನ್ ಟಾಟಾ, ಬಾಯ್ ಬಾಯ್. ಸೊ ಅಲ್ಲಿಂದ ನಮ್ಮ ಜೊತೆ ಕೆಲಸ ಮಾಡೋ ಹುಡುಗನ ಡ್ರಾಪ್ ಮಾಡಿದೆ, ನಾನು ರೂಮಿಗೆ ಹೊರಟೆ. ಮಳೆ ಮಾತ್ರ ತುಂಬ ಜೋರಾಗಿ ಹೊಡಿತಿತ್ತು. ನೆಕ್ಸ್ಟ್ ಡೇ ಹೀಗೆ ಏರ್ಪೋರ್ಟ್ ರೋಡ್ಲಿ ಬರ್ತಾ ಇರುವಾಗ ಒಂದು ಫ್ಲೈಟ್ ಲ್ಯಾಂಡ್ ಆಗ್ತಾ ಇತ್ತು. ಅದನ್ನು ತೋರಿಸೋಣ ಅಂತ ಹಂಗೆ ಕ್ಯಾಮ್ರಾ ಇಟ್ಕೊಂಡು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ.
ಇಷ್ಟೊಂದು ಶಿಪ್ಗಳು ಏನು ನಿಂತಿದ್ದಾವೆ ಅಂದರೆ ಇದು ಬೇರೆ ಐಲ್ಯಾಂಡಿಂದ ಬಂದಿರೋ ಶಿಪ್ಗಳು. ಸೊ ಇಲ್ಲಿಂದ ಐಟಮ್ ಏನಿದೆ ತಗೊಂಡು ಆ ಐಲ್ಯಾಂಡಿಗೆ ಮತ್ತೆ ಇವುಗಳು ಹೋಗ್ತವೆ. ಅಲ್ಲಿ ಏನು ಕಾಣಿಸ್ತಾ ಇಲ್ಲ ಅದು ತೊನಾವಾಸ್ ಅಂತ ಹೇಳೋ ಒಂದು ಐಲ್ಯಾಂಡ್. ಒಂದಿನ ಅಲ್ಲಿಗೂ ನಾನು ಹೋಗ್ತೀನಿ, ಅಲ್ಲಿ ವಿಡಿಯೋ ಮಾಡ್ತೀನಿ. ನೋಡಿ ಆ ಕಡೆ ಎಷ್ಟು ಮಳೆ ಹೊಡಿತಿದೆ ಅಂದರೆ ಹಿಂಗೆ ಮಳೆ ಇದೆ ಅಂತ. ಆ ಐಲ್ಯಾಂಡ್ ನೋಡಿ ಫುಲ್ ಅಲ್ಲೆಲ್ಲ ಈಗ ಒಳ್ಳೆ ಮಳೆ ಹೊಡಿತಿದೆ. ಇನ್ನು ಆ ಗಾಳಿ ಈ ಕಡೆ ಬೀಸ್ತದ ಗೊತ್ತಿಲ್ಲ ಎಷ್ಟೊತ್ತಿಗೆ ಬರ್ತದೆ, ಮತ್ತೆ ಇಲ್ಲಿ ಶುರುವಾಗುತ್ತೆ ಮಳೆ. ಇದು 2 ಶಿಪ್ಗಳು, ಚಿಕ್ಕ ಚಿಕ್ಕ ಶಿಪ್ ಬೋಟ್ಗಳು. ಇದೀಗ ಬೇರೆ ಒಂದು ಐಲ್ಯಾಂಡಿಂದ ಬಂದಿರೋದು. ಈಗ ಆ ಕಡೆ ಅಲ್ಲಿ ಯಾವ ಐಲ್ಯಾಂಡ್ಗಳು ಕಾಣಿಸ್ತಿಲ್ಲ, ಈ ಥರ ಐಲ್ಯಾಂಡಿಂದ ಅಲ್ಲಿಗೆ ಹೋಗ್ತವೆ ಇವುಗಳು. ಏನೇ ಇವತ್ತು ಇವ್ರದ್ದು ಹಾಡು ಕೇಳಬೇಕು ಅಂತ ಹೇಳ್ಬಿಟ್ಟು ಇವ್ರು ಹಾಡು ಹಾಕೊಂಡು ಹೊರಟೆ ಗುರು ಕೆಲಸಕ್ಕೆ. ಈ ರೈಟ್ ಸೈಡ್ಲಿ ನಿಮಗೇನು ಮೆಡ್ಸನ್ ಅಂತ ಕಾಣಿಸ್ತಿದೆಯಲ್ಲ, ಇದು ಬಂದು ಫ್ರೋಝನ್ ಕಂಟೈನರ್. ಇದರಲ್ಲಿ ನಮಗೆ ಚಿಕನ್ಸ್, ವೆಜಿಟೇಬಲ್ಸ್ ಏನಿದೆ ಅದು ಔಟ್ ಆಫ್ ಇದರಿಂದ ಹೊರಗಡೆಯಿಂದ ನಮಗೆ ಬರೋಂಥದ್ದು. ಇನ್ನೊಂದು ಹೇಳ್ಬೇಕಂದ್ರೆ ನಮ್ಮ ಇಂಡಿಯಾ ಕಂಪೇರ್ ಮಾಡಿದ್ರೆ ಇಲ್ಲಿ ಗಾಡಿಗಳೆಲ್ಲ ತುಂಬ ಕಮ್ಮಿ ರೇಟಿಗೆ ಸಿಗುತ್ತೆ. ತುಂಬ ಅಂದರೆ ತುಂಬ ಕಮ್ಮಿ ರೇಟು. ಈಗ ನಾವು ಇಂಡಿಯಾದಲ್ಲೆಲ್ಲ ಒಂದು ಕಾರ್ ತೊಗೊಳ್ಬೇಕು, ಲಕ್ಷಾಂತರ ಗಟ್ಟಲೆ ಖರ್ಚು ಮಾಡಬೇಕು. ಇವರು ಅದೇ ಲಕ್ಷ ಖರ್ಚು ಮಾಡಿದ್ರೆ 2-3 ಕಾರ್ ತೊಗೋಬೋದು. ಯಾಕಂದರೆ ಎಲ್ಲ ಜಪಾನಿಂದ ಬರೋಂಥ ಗಾಡಿಗಳು, ಎಲ್ಲ ಸೆಕೆಂಡ್ಸ್ ಗಾಡಿ ಇರುತ್ತೆ, ಬಟ್ ಒಳ್ಳೊಳ್ಳೆ ಗಾಡಿ. ಹಮ್ಮರ್, BMW ಈ ಥರ ಎಲ್ಲ ಗಾಡಿಗಳು ಇಲ್ಲಿ ಸಿಗ್ತವೆ. ಎಲ್ಲ ಗಾಡಿ ತುಂಬ ಕಮ್ಮಿಗೆ ಇರೋದ್ರಲ್ಲಿ ಬರ್ತದೆ. ಆದರೆ ಯಾವುದೇ ಗಾಡಿಗೂ ನಂಬರ್ ಪ್ಲೇಟ್ ಅಂತ ಇರೋದಿಲ್ಲ. ಯಾಕಂದರೆ ಇನ್ನು ಕದ್ದುಕೊಂಡು ಇಲ್ಲಿ ಹೋಗೋಕೆ ಆಗೋದು ಇಲ್ಲ. ಹಾಂ, ರಿಜಿಸ್ಟ್ರೇಷನ್ ಅನ್ನೋದು ಇರುತ್ತೆ, ಆದರೆ ನಂಬರ್ ಪ್ಲೇಟ್ ಯಾರ ಗಾಡಿಗೂ ಕಾಣೋದು ತುಂಬಾ ಕಮ್ಮಿ, ನಿಮಗೆ ತುಂಬಾ ಕಮ್ಮಿ. ಇವತ್ತು ನಿಮಗೆ ಸ್ಲೋ ಮೋಷನ್ಲಿ ಚುಕ್ನ ತೋರಿಸೋಣ ಅಂತ ಟ್ರೈ ಮಾಡ್ತಿದ್ದೀನಿ. ಗೊತ್ತಿಲ್ಲ ಆಗುತ್ತಾ ಅಂತ, ಯಾಕಂದರೆ ಟೈಮ್ ಎಷ್ಟು ಬರುತ್ತೆ ಅಷ್ಟು ಮಾತ್ರ ನಾನು ತೋರ್ಸೋಕ್ಕಾಗೋದು. ತೋರಿಸ್ತೀನಿ ನೋಡಿ. ಈ ಚುಕ್ ಬಗ್ಗೆ ಹೇಳಬೇಕಂದ್ರೆ ಚುಕ್ನ ಇರೋ ಜನನ ಚುಕ್ಕೀಸ್ ಅಂತಾರೆ. ಇವ್ರದ್ದು ಲೋಕಲ್ ಲ್ಯಾಂಗ್ವೇಜ್ ಬಂದ್ಬಿಟ್ಟು ಚುಕ್ಕೀಸ್ ಲ್ಯಾಂಗ್ವೇಜ್ ಅಂತ. ಇವ್ರದ್ದು ಪರಂಪರೆ ಬಂದರೆ ತುಂಬ ಥರನೇ ಇದೆ, ಬಟ್ ಯಾರು ಅಂತ ಏನು ವಿಷಯ ನನಗಂತೂ ಗೊತ್ತಿಲ್ಲ. ಬಟ್ ಹೇಳೋ ಪ್ರಕಾರ ಇವರು ಚುಕ್ಕೀಸ್. ಮತ್ತು ಇನ್ನೊಂದೇನೆಂದರೆ ಇವರು ಎಲ್ಲರೂ ಕ್ರಿಶ್ಚಿಯನ್ಸ್, ಇದಕ್ಕೆ ಕನ್ವರ್ಷನ್ ಆಗಿರೋರು ಎಲ್ಲರೂ ಕ್ರಿಶ್ಚಿಯನ್ಸೇ. ಈ ದೇಶದಲ್ಲಿ ಕ್ರಿಸ್ಮಸ್ನ ಮಾತ್ರ ತುಂಬ ಗ್ರ್ಯಾಂಡಾಗಿ ಆಚರಿಸ್ತಾರೆ, ತುಂಬ ಗ್ರ್ಯಾಂಡಾಗಿ. ನೋಡಿ, ಇದು ಇವರ ಲೋಕಲ್ ಡ್ರೆಸ್. ಕೆಳಗೆ ಹಾಕಿರೋ ಬಟ್ಟೆಯಲ್ಲಿ ಲೇಡೀಸ್ ಇರೋರನ್ನ ನಂಗಿನ್ ಅಂತಾರೆ, ಲೇಡೀಸ್ನ ನಂಗಿನ್ ಅಂತಾರೆ. ಹೀಗೆ ಇಲ್ಲಿದು ಒಂದೊಂದು ಕಲ್ಚರ್ಗಳು, ಒಂದೊಂದು ಡಿಫ್ರೆನ್ಸ್ಗಳು ತುಂಬಾ ವಿಚಿತ್ರ ಅನ್ನಿಸ್ತದೆ ನಮಗೆ. ಆದರೂ ಒಂಥರ ಖುಷಿ ಆಗುತ್ತೆ. ಜನಗಳು ತುಂಬ ಫ್ರೆಂಡ್ಲಿನೂ ಇದ್ದಾರೆ, ಹಾಗೆ ತುಂಬ ಜನ ಅಗ್ರೆಸಿವ್ ಇದ್ದಾರೆ. ನಾವು ಜನಗಳ ಜೊತೆ ಹೇಗೆ ನಡ್ಕೊಳ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಚೆನ್ನಾಗಿದ್ದಾಗ ಅವರು ನಮ್ಮ ಜೊತೆ ಚೆನ್ನಾಗೂ ಇರ್ತಾರೆ. ಇನ್ನೊಂದು ಹೇಳಬೇಕಂದ್ರೆ ಈ
ಚುಕ್ ಏನು ಐಲ್ಯಾಂಡ್ ಇದೆ, ಇದು ಮುಂಚೆ ಜಪಾನ್ ಅವರ ಅಂಡರ್ಲಿದ್ದಂಥ ಒಂದು ಐಲ್ಯಾಂಡ್ ಆಗಿತ್ತು. ಇದಾದ ನಂತರ ಸೆಕೆಂಡ್ ವರ್ಲ್ಡ್ ವಾರಲ್ಲಿ ಏನು ಈ ಐಲ್ಯಾಂಡ್ನ ಜಪಾನಿಂದ ಅಮೇರಿಕಾ ತಗೊಳುತ್ತೆ. ಅದಾಗಿ ಮೇಲೆ ಸಪ್ರೇಟಾಗಿ ಫೆಡರೇಟೆಡ್ ಸ್ಟೇಟ್ ಆಫ್ ಮೈಕ್ರೋನೇಷ್ಯಾ ಅಂತ ಒಂದು ಮಾಡುತ್ತೆ. ಈ ಮೈಕ್ರೋನೇಷ್ಯಾದಲ್ಲಿ ಬರುವಂಥ ಒಂದು ಸ್ಟೇಟ್ಸ್ ಇದೆ, ಆ ಸ್ಟೇಟ್ನಲ್ಲಿ ಚುಕ್ ಸಹ ಇವಾಗ ಒಂದಾಗಿದೆ. ಸೊ ಈ ಸೆಕೆಂಡ್ ವರ್ಲ್ಡ್ ವಾರಲ್ಲಿ ತುಂಬಾ ಕಹಿ ಘಟನೆಯನ್ನು ಸಹ ಈ ಚುಕ್ನ ಜನ ನೋಡಿದ್ದಾರೆ. ತುಂಬಾ ಅವಶೇಷಗಳು ಇನ್ನೂ ಈ ಚುಕ್ನಲ್ಲಿ ಉಳಿದಿದೆ. ಮುಂದೆ ನಿಮಗೆ ಕಾಣಿಸ್ತದೆ, ಇದು ಬಂದು ಸುಪ್ರೀಂ ಕೋರ್ಟ್ ಮುಂದೆ ಕಾಣಿಸ್ತಿರೋದು ಸುಪ್ರೀಂ ಕೋರ್ಟ್, ಚುಕ್ನ ಸುಪ್ರೀಂ ಕೋರ್ಟ್. ಇದೇ ಥರ ಹೈಕೋರ್ಟು ಇನ್ನೂ ಒಂದು ಇದೆ, ಅದು ಮುಂದೆ ಕಾಣೋಕ್ಕೆ ಸಿಗುತ್ತೆ. ರಾತ್ರಿ 12 ಗಂಟೆ ಒಳ್ಳೆ ನಿದ್ದೆಲಿದ್ದೆ. ಅವರು ಕಂಪ್ನಿನ ಕಾಲ್ ಮಾಡಿಬಿಟ್ಟು ಫ್ರೋಝನ್ ಕಂಟೈನರು ಏನೋ ಪ್ರಾಬ್ಲಮ್ ಆಗಿದೆ, ಕೆಟ್ಟಾಗಿದೆ, ಅದೇನು ರನ್ನಿಂಗ್ ಆಗ್ತಾಯಿಲ್ಲ, ನೋಡ್ಕೊಂಬಾರಪ್ಪ ಅಂದರೆ. ಅಲಾಗವರು ಈ ರಾತ್ರಿ 12 ಗಂಟೆಗೆ ಹೊರ ದೇಶಕ್ಕೆ ಒಬ್ಬನೇ ಓಡಾಡೋದಿದೆಯಲ್ಲ, ಎಷ್ಟು ಚೆನ್ನಾಗಿರುತ್ತೆ ಅಂದರೆ 2 ಲಡ್ಡು 2 ಜಾಮೂನ ಗಂಟ್ಲು ಇಟ್ಕೊಂಡು ಓಡೋದಂಗೆ ಆಗುತ್ತೆ. ನೋಡ್ಗೋರು ಒಬ್ಬನೇ ಒಬ್ಬ ಹೊರಗಡೆ ಓಡಾಡೋಂಥ ಪರಿಸ್ಥಿತಿ ಅಂತೂ ಸತ್ಯವಾಗಲಿಲ್ಲ. ಇದು ನನ್ನ ಪರಿಸ್ಥಿತಿ ಆಗೋಯ್ತು. ಇಷ್ಟೊತ್ತಿಗೆ ಹುಡುಗಿ ಹೋಗ್ತಾ ಇದೆ. ಹುಡುಗಿ ಗಂಡು ಧೈರ್ಯ ಅನ್ಸುತ್ತೆ. 12 ಗಂಟೆ ರಾತ್ರಿಗೆ ಹೋಗ್ತಾ ಇದೆ ಗುರು. ನಮ್ಮಲ್ಲ 12 ಗಂಟೆ ರಾತ್ರಿಗೆ ಹೋಗೋದಂದ್ರೆ ಭಯ ಬೀಳ್ತಾರೆ. ಮುಂಚೆ ಎಲ್ಲ ಓದಿದ್ದು ಜ್ಞಾನ ಇತ್ತು. ಗಾಂಧೀಜಿ ಹೇಳ್ತಿದ್ರಂತೆ 12 ಗಂಟೆ ರಾತ್ರಿ ಯಾವ ಹೆಣ್ಣು ಮಗು ಹೊರಗಡೆ ಹೋಗುತ್ತೆ ಅವತ್ತು ದೇಶಕ್ಕೆ ಸ್ವಾತಂತ್ರ್ಯ ಬಂತು ಅಂತ. ಈ ಕಂಟ್ರಿಲಿ ಸ್ವಾತಂತ್ರ್ಯ ಬಂದರೂ ಸಹ 12 ಗಂಟೆ ರಾತ್ರಿ ಹುಡುಗಿರು ಓಡಾಡ್ತಾರೆ. ಬಟ್ ಆ ಹುಡುಗಿರ ಹತ್ರ ನಾವು ಹೋಗೋಕ್ಕಾಗಲ್ಲ ಗುರು, ಮಾತಾಡೋಕ್ಕೂ ಆಗಲ್ಲ. ಅಂದರೆ ಅರ್ಥ ಆಗಿರಬಹುದು ಅನಿಸುತ್ತೆ. ಇದೇ ಗುರು, ಹೊರ ಪ್ರಪಂಚನೇ ಬೇರೆ, ನಮ್ಮ ಭಾರತನೇ ಬೇರೆ. ಅದಕ್ಕೆ ನಮ್ಮ ಭಾರತನ ಯಾವತ್ತಿದ್ರೂ ಗ್ರೇಟ್ ಅನ್ನೋದು. ಇನ್ನೇನು ಟೈಮ್ ಆಯಿತು, ರೂಮಿಗೆ ಬಂದು ಬಿದ್ದುಕೊಂಡು ಬೆಳಗ್ಗೆ ಎದ್ದು ಹೋಗುವ ಕಂಟೈನರ್ ಏನಾಗಿದೆ ಅಂತ ನೋಡ್ಕೊಂಬರೋಕ್ಕೆ ಅಂತ ಹೊರಟೆ ಗುರು ರೂಮಿಗೆ. ನಿದ್ದೆ ಬೇರೆ ಕಣ್ಣು ತುಂಬ ಎಳಿತಾ ಇತ್ತು. ನಡೀರಿ ಹೋಗುವ. ನೋಡಿ, ಇದೇ ಕಂಟೈನರ್ನ ರಾತ್ರಿ ಇಡೀ ಕೂತು ನೋಡ್ಕೊಳ್ಬೇಕಾದ ಪರಿಸ್ಥಿತಿ ಬಂತು. ಇದೇ ಕಂಟೈನರ್, ನಾನು ನಿದ್ದೆ ಮಾಡೋಕ್ಕೆ ಬಿಟ್ಟಿಲ್ಲದಂಥ ಕಂಟೈನರ್. ಏನು ಮಾಡೋದು ಗುರು, ಕೆಲಸ ಅಲ್ವ, ಮಾಡಲೇಬೇಕು. ಸಿಕ್ಕಾಪಟ್ಟೆ ಬಿಸಿಲು ಶುರುವಾಗಿದೆ ಇವತ್ತು. ಮಳೆ ಒಂದು ಸ್ವಲ್ಪ ತಂಪು ಇರುತ್ತೆ, ಇಲ್ಲ ಅಂದ್ರೆ ಸೆಕೆ ಕಾಯ್ತಾ ಕೂತಿರುತ್ತೆ.
ಈ ಥರ ಟ್ಯಾಕ್ಸಿಗಳು ಅದು ಈ ಥರ ಇರ್ತದೆ ಟ್ಯಾಕ್ಸಿಗಳಿಗೆಲ್ಲ ನೀವು ನೋಡ್ದಂಗೆ ನಮ್ಮಲ್ಲಿ ಈ ಥರ ಟ್ಯಾಕ್ಸಿ ಬರಲ್ಲ, ಈ ಥರನೇ ಟ್ಯಾಕ್ಸಿಗಳು. ಈ ಅಕ್ಕಪಕ್ಕದ ಚಿಕ್ಕ ಚಿಕ್ಕ ಅಂಗಡಿಗಳು, ಈ ಕಡೆ ಪಕ್ಕದಲ್ಲೇ ಭೂಮಿಕ ಅಂತ, ಇದು ಭಾರತೀಯರದು, ನಮ್ಮ ಭಾರತೀಯರದ್ದು ಒಂದು ಇದು ಸೂಪರ್ ಮಾರ್ಕೆಟ್ ಥರ ನಡೆಸ್ತಾ ಇದ್ದಾರೆ. ಏನೇ ಹೇಳಿ ನಮ್ಮ ಇಂಡಿಯನ್ಸು ಎಲ್ಲ ಕಡೆನೂ ನಾವು ಬಿಡ್ತೀವಪ್ಪ, ನಾವು ಒಂಥರ ಹಂಗೆ ಎಲ್ಲ ಕಡೆ ಇರ್ತೀವಿ ನಾವು ಇಂಡಿಯನ್ಸ್, ನಮ್ಮ ಪವರ್ ಹಂಗೆ. ಇದು ಪೆಟ್ರೋಲ್ ಇದು ಮಾಡೋವಂಥದ್ದು ಗಾಡಿ, ಇಲ್ಲಿದು ಮೇಯ್ನ್ ಎಲ್ಲ ನೋಡಿ. ಕೆಲ ಏನು ಬಂದಿದೆ ಅಂತ ದೊಡ್ಡ ರೋಗಗಳು ಗೊತ್ತಿಲ್ಲ. ದಿನ ನಡೀತಾವನ ಕೊಡ್ದು ಬಿಟ್ಟಿರಬೇಕು. ಕೊಡ್ದಿದ್ದಾನೆ ನೋಡಿ. ಇಷ್ಟಿಷ್ಟು ಚಿಕ್ಕ ವಯಸ್ಸು, ಈ ವಯಸ್ಸಿಗೆ ಕುಡಿಯೋದು ಚಟಗಳು, ಬದುಕಿ ಬಾಳ್ಬೇಕಾದಂಥ ವಯಸ್ಸಲ್ಲಿ ಕುಡಿದು ಹಾಳಾಗಿ ಸಾಯ್ತಾರೆ. ಇಲ್ಲೇ ಮೇನ್ ಏನಂದರೆ ನಮ್ಮ ಹಿಂಗೆ ಹೇಳಿ ಇಲ್ಲಿ ಜನ ಜಾಸ್ತಿ ಇದಕ್ಕೆ ಅಡಿಕ್ಟ್ ಆಗಿದ್ದಾರೆ. ತುಂಬ ಜನ ನಶೆ ಅನ್ನೋದಕ್ಕೆ ತುಂಬ ಜನ ಅಡಿಕ್ಟ್ ಆಗಿದ್ದಾರೆ. ಯಾಕೆಂದರೆ ಗಾಂಜಾ ಅಂಥದ್ದು ಆರಾಮ ಸಿಗುತ್ತೆ, ಎಣ್ಣೆ ಎಲ್ಲ ಕಡೆ ಸಿಗುತ್ತೆ, ಗಾಂಜಾ ಸಿಗುತ್ತೆ. ಮತ್ತು ಇವರು ಇನ್ನೂ ಏನೇನು ಈ ಥರ ಉಪಯೋಗಿಸ್ತಾರೆ, ತುಂಬ ಥರ ಇದು ಮಾಡ್ತಾರೆ. ಇವರೆಲ್ಲ ವಿಚಿತ್ರ ಮನುಷ್ಯರುಗಳು, ಒಳ್ಳೆಯವರು ಇದ್ದಾರೆ, ಆದರೆ ಈ ಕೆಟ್ಟ ಚಟ ಅನ್ನೋ ಒಂದು ಇದಕ್ಕೆ ಬಿದ್ದೆಲ್ಲ ಹಾಳಾಗ್ತಿದ್ದಾರೆ ಮಕ್ಕಳುಗಳು. ನನ್ನ ಅನಿಸಿಕೆ ಥರ ನಾನು ಹೇಳೋದೇನೆಂದರೆ, ಇವರಿಗಂತಲ್ಲ ಪ್ರತಿಯೊಬ್ಬರಿಗೂ ನನ್ನ ಇದರಲ್ಲಿ ಹೇಳೋದು ಇರಬೇಕು, ಪ್ರತಿಯೊಂದನ್ನ ಅಭ್ಯಾಸ ಇರಬೇಕು, ಇಲ್ಲ ಅಂತ ಹೇಳಲ್ಲ, ಯಾರು ಮಾಡಿದಿರೋಂಥ ಕೆಲಸ ಅಲ್ಲ, ಅಭ್ಯಾಸ ಇರಬೇಕು, ಅದೇ ಚಟ ಆಗಬಾರ್ದು ಅಷ್ಟೇ. ಕುಡಿತೀರಾ, ಕುಡೀರಿ, ತಪ್ಪಿಲ್ಲ, ಹಂಗಿಂದ ಅವ್ರು ಎಲ್ಲರಿಗೂ ಅಲ್ಲ ಹೇಳ್ತಿರೋದು. ಒಂದು ವಯಸ್ಸಿಗೆ ನೀವು ಬಂದಾಗ, ನೀವು ದುಡಿಯೋಕೆ ಸ್ಟಾರ್ಟ್ ಮಾಡಿದಾಗ, ನಿಮ್ಮ ಸ್ಟ್ರಗಲಿಂಗ್ ಸ್ಟಾರ್ಟ್ ಆದಾಗ ಕುಡೀರಿ, ತಿಂಗಳಿಗೋ ಅಪರೂಪಕ್ಕೋ ಕುಡೀರಿ, ತಪ್ಪಿಲ್ಲ. ಅದನ್ನ ಚಟ ಮಾಡ್ಕೊಳ್ಳೋದು ದೊಡ್ಡ ತಪ್ಪು. ಹಾಗೆ ಸಿಗರೇಟ್ ಸೇತೀರಾ, ಸೇದಿ, ವಾರದಲ್ಲಿ ಒಂದು ಸೇದಿ. ಅಲ್ಲ, ನಾನು ಹೇಳೋಷ್ಟು ದೊಡ್ಡವನಲ್ಲಪ್ಪ, ಬಟ್ ಹೇಳ್ತಾ ಇರೋದು ಸುಮ್ಮನೆ ಈಗಿನ ಜನ್ರೇಷನ್ಲಿ ನಮ್ಮ ಲೈಫ್ನ ನಾವುಗಳೇ ಹಾಳು ಮಾಡ್ಕೊಳ್ತಾ ಇದ್ದೀವಿ. ಶೋಕಿ ಮಾಡುವ, ಶೋಕಿ ಮಾಡೋಕ್ಕೆ ಏನು ತಪ್ಪಿಲ್ಲ, ಶೋಕಿ ಮಾಡುವ, ತಿನ್ನೋದ್ರಲ್ಲಿ ಶೋಕಿ ಮಾಡುವ, ಹಾಕೋ ಬಟ್ಟೆಯಲ್ಲಿ ಶೋಕಿ ಮಾಡುವ, ಕೆಟ್ಟ ಚಟ ಮಾಡಿ ಶೋಕಿ ಮಾಡೋದು ಏನಿದೆ ಹೇಳಿ. ನೋಡಿ, ಇದು ಟ್ರಾನ್ಸ್ಕೋ ಮುಂದೆ ಕಾಣೋದು ಡಾಕ್. ತುಂಬ ಜನ ಕಾಣಿಸ್ತಿದಾರಪ್ಪ, ಏನು ಗೊತ್ತಿಲ್ಲ. ಇದು ನಮ್ಮ ಡಾಕ್. ಏನೇ ಐಟಮ್ ಇದಾದರೂ ಇಲ್ಲಿ ಬರ್ತದೆ, ಇಲ್ಲಿಂದ ಪಿಕಪ್ ಮಾಡಬೇಕು. ನನ್ನ ಕೆಲಸ ಇದೇ ಥರ ಇರ್ತದೆ, ಇಲ್ಲಿಂದ ನಾವು ಐಟಮ್ಗಳನ್ನ ಪಿಕಪ್ ಮಾಡಿಸ್ಬೇಕು. ಇಲ್ಲಿ ಬರೋ ಇವ್ರ ಹತ್ರ ನಾವು ಮಾತಾಡಿ ಇದನ್ನು ಹೊರಗಡೆ ತೆಗೆಸ್ಬೇಕು. ಕಸ್ಟಮರ್ ಇನ್ನೂ ಬಂದಿಲ್ಲ ಅನ್ಸುತ್ತೆ, ಬಂದಿದ್ದಾನೆ. ಫುಡ್ ಸೇಫ್ಟಿನಾ ಹಾಂ ಸೋಡ ಅವ್ನು ಟರ್ಕಿ ಡೇಲ್ ಕೇಳ್ತಾನೆ ಗುರು. ನಾನು ಅದಕ್ಕೆ ಆಫೀಸ್ಲಿ ಮಾತಾಡ್ಬೇಕು ಸುಮ್ಮನೆ ಹೋಗ್ಬಿಟ್ಟೆ, ಆಫೀಸ್ಲಿ ಮಾತಾಡಬೇಕು, ಆಮೇಲೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಹೋಗ್ಬಿಟ್ಟು.
ಅದು ಅಭ್ಯಾಸ ಮಾಡ್ಬಿಟ್ಟಾರೆ ಗುರು ಫಸ್ಟಿಂದ ಅವನಿಗೆ ಕೊಟ್ಟು ನಮ್ಮ ಜೊತೆ ಕೆಲಸ ಮಾಡೋರು ಆಲ್ಮೋಸ್ಟ್ ಎಲ್ಲ ಕನ್ನಡದವರು, ಎಲ್ಲ ನಾವು ಕನ್ನಡನೇ ಮಾತಾಡೋರು. ಅದರಿಂದ ನನಗೊಂದು ಒಳ್ಳೆಯದೇನೆಂದರೆ ನಮಗೆ ಯಾವುದೇ ಥರದ್ದು ಕಷ್ಟ ಆಗೋದಿಲ್ಲ. ಏನಿದ್ರು ನಮ್ಮ ಭಾಷೆಲಿ ನಾವು ಕಮ್ಯುನಿಕೇಟ್ ಮಾಡ್ಕೊಳ್ತೀವಿ. ಇಂಡಿಯನ್ಸ್ಗಿಂತ ಹೆಚ್ಚೇನಂದರೆ ನಾವು ಕನ್ನಡಿಗರು. ಕನ್ನಡ ಎಲ್ಲಿದ್ದರೂ ನಾವು ಬೆಳೆದೇ ಬಿಡ್ತೀವಿ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಮುಂದಿನ ವಿಡಿಯೋದಲ್ಲಿ ನಿಮಗಿನ್ನೂ ಹೊಸದಾಗಿ ಥರ ಟ್ರೈ ಮಾಡ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್. ಹೀಗೆ ಸಪೋರ್ಟ್ ಮಾಡ್ತೀನಿ. ಥ್ಯಾಂಕ್ ಯು.